6ಗೆ ಕನ್ನಡ ಇಕ್ಕಿದ್ದಾರೆ, 14ಗೆ ಹಿಂದಿನ 8 ದಿವಸ ಕೊಟ್ಟಿದ್ದಾರೆ ಹಿಂದಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ. ಈ ಟೀಚರ್ಸ್ಗೆ ಟೈಮ್ ಟೇಬಲ್ಲೇ ಪ್ರಿಪೇರ್ ಮಾಡೋಕೆ ಗೊತ್ತಿಲ್ಲ. ವೇಸ್ಟು. 24ಗೆ ಇಂಗ್ಲೀಷ್, 10 ದಿವಸ ಬೇಕಾ ಇಂಗ್ಲೀಷ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ? ಜಸ್ಟ್ ಒಂದು ಲೆಟರ್ ರೈಟಿಂಗ್, ಗ್ರಾಮರ್ ಓದ್ಕೊಂಡು ಹೋದರೆ ಸಾಕು, ಜಸ್ಟ್ ಪಾಸ್ ಆಗ್ತೀನಿ. ಅದಕ್ಕೆ 10 ದಿವಸ ಕೊಟ್ಟಿದ್ದಾರೆ. ನೆಕ್ಸ್ಟು 26ಗೆ ಮ್ಯಾಥ್ಸು, ಜಸ್ಟ್ ಒಂದಿನ ಕೊಟ್ಟಿದ್ದಾರೆ ಮ್ಯಾಥ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ. ಗೊತ್ತಾಯಿತು, ಈ ಟೀಚರ್ಸ್ಗೆ ನಾವು ಪಾಸ್ ಆಗೋದು ಇಷ್ಟ ಇಲ್ಲ, ಫೇಲ್ ಆಗಬೇಕು ಯಾವಾಗಲೂ. ನೆಕ್ಸ್ಟು 28ಗೆ ಸೈನ್ಸು, 30ಗೆ ಸೋಷಲ್. ಮೇನ್ ಸಬ್ಜೆಕ್ಟ್ಸಿಗೆ ಜಸ್ಟ್ ಒಂದಿನ ಲೀವ್ ಕೊಟ್ಟಿದ್ದಾರೆ. ನನಗೆ ಗೊತ್ತಾಯಿತು, ಈ ಟೀಚರ್ಸ್ 8 ದಿವಸ ಹಿಂದಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಲೀವ್ ಕೊಟ್ಟಿದ್ದಾರೆ. ಆದರೆ ಅವ್ರು ಏನು ಅಂದ್ಕೊಂಡಿರ್ತಾರೆ, 8 ದಿವಸನೂ ಹಿಂದಿ ಎಕ್ಸಾಮ್ಗೆ ನಾನು ಓದ್ತಾ ಇರ್ತೀನಿ ಅಂತ. ಬಟ್ ಟೀಚರ್ಸ್ ಕಾಂಟ್ ಫೂಲ್ ಮೀ. ಆ 8 ದಿವಸದಲ್ಲಿ 3 ಡೇಸ್ ನನಗೆ 3 ಡೇಸ್ ಅಲ್ಲ, 4 ಡೇಸ್ ಇಟ್ಕೊಳ್ಳೋಣ, 4 ಡೇಸ್ ಹಿಂದಿ ಎಕ್ಸಾಮ್ಗೆ ಓದ್ತೀನಿ. ನೆಕ್ಸ್ಟ್ 2 ಡೇಸ್ಗೆ ನಾನು ಮ್ಯಾಥ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀನಿ. 1 ಡೇಗೆ ಸೈನ್ಸ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಒಂದಿನ ನಾವು ಹಿಂದಿ ಏನು ಓದಿರ್ತೀವಿ ಆ 3 ದಿವಸದಲ್ಲಿ ಅದನ್ನ ನಾವು ರಿವಿಷನ್ಗೆ ಇಟ್ಕೊಳ್ಳೋಣ. ಆ್ಯಂಡ್ ನೆಕ್ಸ್ಟ್ ಡೇ ಹೋಗಿ ಹಿಂದಿ ಎಕ್ಸಾಮ್ ಬರಿತೀನಿ, ಪಾಸ್ ಆಗ್ತೀನಿ. ನೆಕ್ಸ್ಟ್ ಬಂದು ಇಂಗ್ಲೀಷಿಗೆ 10 ದಿವಸ ಲೀವ್ ಕೊಟ್ಟಿದ್ದಾರೆ. 10 ದಿವಸ ನಾನು ಇಂಗ್ಲೀಷಿಗೆ ಓದ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಐ ವಿಲ್ ನಾಟ್ ಡೂ ದ್ಯಾಟ್.